ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಕಾರ್ಯಕ್ರಮ ಶಿರಾದಲ್ಲಿ ಹಿಂದೂ ಮಹಾಗಣಪತಿ ವಿಸರ್ಜನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ನಿಮ್ಮೊಂದಿಗೆ ನಾವು, ನಮ್ಮೊಂದಿಗೆ ನೀವು. ಲೆಟ್ಸ್ ಗೋ ಟು ಶಿರಾ. ಹಾಯ್ ಫ್ರೆಂಡ್ಸ್, ನಾವು ಶಿರಾಗೆ ಕಾಲಿಡ್ತಿದ್ದಂಗೆ ನಮ್ಮ ಕಣ್ಣಿಗೆ ಕಾಣಿಸಿದ್ದು ಪ್ರಸಾದ ನೋಡ್ತಿದ್ದಂಗೆ ನಾವು ಬಿಡೋಕ್ಕಾಗುತ್ತಾ ಫ್ರೆಂಡ್ಸ್? ಫಸ್ಟ್ ನಾವು ಪ್ರಸಾದನ ತಗೊಂಡು ನೆಕ್ಸ್ಟ್ ನಮ್ಮ ನೆಡೆಗೆ ಗಣೇಶನ ಕಡೆಗೆ. ನಾವು ಗಣೇಶನ ಹತ್ರ ಹೋಗ್ತಿದ್ದಂಗೆ ಅಲ್ಲಿ ಗಣೇಶನ ಪೂಜೆ ಮಾಡ್ತಿದ್ದರು ನಮ್ಮ ಗ್ಯಾಂಗ್ ಲೀಡರೇ ಆಗಿದ್ರು. ಅವ್ರು ನಮಗೆ ಹಾಯ್ ಮಾಡಿದ್ರು. ಅವ್ರನ್ನ ನೋಡಿ ನಮಗೆ ತುಂಬ ಖುಷಿ ಆಯಿತು. ಗಣೇಶನ ನೋಡಕ್ಕೆ ಬಂದಿರತಕ್ಕಂಥ ಭಕ್ತಾದಿಗಳನ್ನ ಹಂಗೆ ವಿಡಿಯೋ ಮಾಡ್ಕೊಂಡು ಬಿಲ್ಡಿಂಗ್ ಮೇಲೆ, ಬಿಲ್ಡಿಂಗ್ ಕೆಳಗಡೆ ಫುಲ್ ಏರಿಯಾ ಬ್ಲ್ಯಾಕ್ ಆಗಿತ್ತು. ಹಂಗೆ ನೆಕ್ಸ್ಟ್ ನಾವು ಹೋಗಿದ್ದೆ ವಾದ್ಯ ನಾದಗಳ ಕಡೆ. ಊರಿಂದ ಊರು ಬಿಟ್ಟು ದುಡಿಯೋಕೆ ಹೋಗಿರ್ತಕ್ಕಂಥ ಎಲ್ಲ ಗಂಡು ಮಕ್ಕಳು ಸೇರಿ ವಾದ್ಯ ನಾದಕ್ಕೆ ಸ್ಟೆಪ್ ಆಗ್ತಾ ಇದ್ದಾರೆ. ನೋಡೋಣ ಬನ್ನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವಾದ್ಯ ನೃತ್ಯಗಳಿಗೆಲ್ಲ ಕುಣಿದ ನಂತರ ನಮ್ಮ ಹುಡುಗರು ನೆಕ್ಸ್ಟ್ ಹೊರಟಿದ್ದೆ ಹೋರಾಟದ ಕಡೆಗೆ. ಏನಕ್ಕಾಗಿ ಹೋರಾಟ? ಡಿಜೆಗಾಗಿ ಹೋರಾಟ. ಬೇಕೇ ಬೇಕು, ಡಿಜೆ ಬೇಕು. ನೀವೇ ಹೇಳಿ ಫ್ರೆಂಡ್ಸ್, ಒಂದು ಗಣೇಶ ವಿಸರ್ಜನಾ ಕಾರ್ಯಕ್ರಮ, ಅದು ಅದ್ಧೂರಿಯಿಂದ ವಿಸರ್ಜನಾ ಕಾರ್ಯಕ್ರಮ ನಡೀತಾ ಐತೆ ಅಂದಮೇಲೆ ಡಿಜೆ ಇಲ್ಲ ಅಂದರೆ ಊಟಕ್ಕೆ ಉಪ್ಪಿನಕಾಯಿ ಇಲ್ಲದೆ ಇರೋ ಥರ ಅದು ಫುಲ್ಫಿಲ್ ಆಗಲ್ಲ ಅಂತ ಎಲ್ಲ ಸೇರಿ ಹೋರಾಟ ಮಾಡ್ತಿದ್ದಾರೆ. ಆ ಹೋರಾಟಕ್ಕೆ ಪ್ರತಿಫಲ ಸಿಗುತ್ತೋ ಸಿಗಲ್ವೋ ನೋಡೋಣ ಬನ್ನಿ ಫ್ರೆಂಡ್ಸ್. ನಮ್ಮ ನಡೆಗೆ ಹೋರಾಟದ ಕಡೆಗೆ. ಹಾಯ್ ಫ್ರೆಂಡ್ಸ್, ಯುವಕರು ಏನಾದರೂ ಹೋರಾಟ ಕುತ್ಕೊಂಡ್ರು ಅಂದರೆ ಅದನ್ನು ಬಿಟ್ಕೊಟ್ಟಿರೋ ಮಾತೇ ಇಲ್ಲ ಫ್ರೆಂಡ್ಸ್. ಯಾವತ್ತು ಬಿಟ್ಕೊಟ್ಟಿದ್ದಾರೆ ಹೇಳ್ರಿ? ಅದು ಈ ಗಂಡು ಮಕ್ಕಳು, ಆ ಯುವಕರು ಯಾವತ್ತೂ ಬಿಟ್ಕೊಟ್ಟಿಲ್ಲ.
ಇದಕ್ಕೆ ಸಿಕ್ಕಿದ ಪ್ರತಿಫಲ 53 ನಿಮಿಷಗಳ ಕಾಲ ಆದಮೇಲೆ ಒಂದು ಪ್ರತಿಫಲ ಸಿಕ್ತು. ಅದೇ ಡಿ ಜೆಗೆ ಪರ್ಮಿಷನ್ ಸಿಕ್ಕಿದ್ದು ಆಯಿತು, ಡಿ ಜೆ ಬಂದಿದ್ದು ಆಯಿತು. ನೋಡೋಣ ಬನ್ನಿ ಯಾವ್ಯಾವ ಥರ ಕುಣಿತಾರೆ, ಕುಪ್ಪಳಿಸ್ತಾರೆ, ಖುಷಿ ಪಡ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ಫ್ರೆಂಡ್ಸ್. ಡಿ ಜೆನೂ ಬಂತು, ಸ್ಟಾರ್ಟ್ ಆಯಿತು, ಎಲ್ಲ ಕುಣಿತಾ ಇದ್ವಿ. ಆದರೆ ಆ ಖುಷಿ ಕೊನೆವರೆಗೂ ಇರಲಿಲ್ಲ. ಯಾಕೆ, ಏನಾಯಿತು ಅಂತ ಮುಂದೆ ಹೇಳ್ತೀನಿ, ನೋಡಿ ಫ್ರೆಂಡ್ಸ್. ಡಿ ಜೆ ಬೇಕು ಅಂತ ಹೋರಾಟ ಮಾಡಿದ ನಂತರ ಡಿ ಜೆ ಬಂತು. ಡಿ ಜೆ ಬಂದಲ್ಲ ಅಂತ ಎಲ್ಲ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಯಾಕೋ ಹಿಂದೆ ತಿರ್ಗೊಂಡು ನೋಡಿದ್ರೆ ಅಲ್ಲಿ ಬೇರೆ ಸೌಂಡ್ ಬರ್ತಾಯಿತ್ತು. ಅಲ್ಲಿ ನೋಡಿದ್ರೆ ಇನ್ನೊಂದು ಡಿ ಜೆ ಕರೆಸಿದ್ರು. ಆಮೇಲೆ ನಮಗೂ ಗೊತ್ತಾಯಿತು ಹೊಸ್ತಲ್ವ ನಾವು ಬಂದಿರೋದು ಕೂಡ ಶಿರಾಗೆ. ಆವಾಗ ಎಲ್ಲ ಹೇಳಿದ್ರು ಗರ್ಲ್ಸ್ಗೆ ಬೇರೆ ಡಿ ಜೆ, ಬಾಯ್ಸ್ಗೆ ಬೇರೆ ಡಿ ಜೆ ಅಂತ. ಆದರೂ ಗಂಡು ಮಕ್ಳಿಗಿನ್ನ ಜಾಸ್ತಿ ಹೆಣ್ಮಕ್ಳೇ ಇದ್ದರು. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಡಿಜೆ ಶಿರಾಕ್ ಬಂದಿರೋದು ದುರಾದೃಷ್ಟ ಅಂದರೆ 100 ಮೀಟರ್ ಕೇಳ್ತಾ ಇಲ್ಲ ಸೌಂಡ್ ಮಾತ್ರ.